ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯಾರೋ ಸೆಷನ್. ಸೊ ಇವತ್ತು ಏನು ನಾನು ರೀಡಿಂಗ್ ಮಾಡ್ತೀನಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ದಿಸ್ ಇಸ್ ಅಬೌಟ್ ಯುವರ್ ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಾಗಿತ್ತು. ಸೊ ನೀವು ಇಷ್ಟಪಡುವಂತಹ ಅವರ ಮನಸ್ಸಿನಲ್ಲಿ ನೀವೊಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ, ಆದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಅವರ ಮನಸ್ಸಿನಲ್ಲಿ ಏನಿದೆ, ಏನು ಹೋಗ್ತಾ ಇದೆ, ಅವ್ರ ಯೋಚನೆ ಹೇಗಿದೆ, ಹಾಗೂ ಈ ಮುಂದೆ ಈ ರಿಲೇಶನ್ಶಿಪ್ ಯಾವ ಒಂದು ಘಟ್ಟವನ್ನ ಮುಟ್ಟುತ್ತೆ ಅನ್ನುವ ವಿಚಾರವಾಗಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ಮಾಡ್ತಾ ಬರ್ತೀನಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 3 ಫೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. 1, 2 and 3. ಈ ಮೂರರಲ್ಲಿ ಒಂದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಮೊದಲನೆಯದು, ಎರಡನೇದು ಹಾಗೂ ಮೂರನೆಯ ಡೆಕ್ ಆಗಿದೆ. ಈ ಮೂರರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ, ಒಂದು ಫೈಲ್ ನ ಸೆಲೆಕ್ಟ್ ಮಾಡಿ ಒಂದಾಗಿ ನಾ ರೀಡಿಂಗ್ ಮಾಡ್ತಾ ಬರ್ತೀನಿ. ಟೈಮ್ ತಗೊಂಡು ಒಂದು ಫೈಲ್ ನ ಸೆಲೆಕ್ಟ್ ಮಾಡಿ, ನೀವ್ ಯಾರನ್ನ ಇಷ್ಟ ಪಡ್ತಾ ಇದ್ದೀರಾ ಅವರನ್ನ ನೆನೆದು, ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಅವರ ಫೀಲಿಂಗ್ಸ್ ಹೇಗಿದೆ, ಏನಾಗುತ್ತೆ, ಈ ರಿಲೇಶನ್ಶಿಪ್ ಯಾವ ಒಂದು ಫ್ಯೂಚರ್ ಚೇಂಜಸ್ ನ ನೋಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಓಕೆ, ನೀವು ಸೆಲೆಕ್ಟ್ ಮಾಡಿದೀರಾ ಅಂತ ಭಾವಿಸ್ತೀನಿ ನಾನು. ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ನಾನು ಯಾವಾಗ್ಲೂ ಮೊದಲನೆಯ ಒಂದು ಫೈಲಿಂದಾನೇ ಶುರು ಮಾಡೋದು. ಐ ವಿಲ್ ಬಿ ಗೋಯಿಂಗ್ ಆಫ್ಟರ್ವರ್ಡ್ಸ್ ವಿತ್ ದ ಸೆಕೆಂಡ್ ಅಂಡ್ ಥರ್ಡ್. ಓಕೆ, ನೀವು ಇದನ್ನ ಸೆಲೆಕ್ಟ್ ಮಾಡಿದೀರಾ, ಈ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ರೀಡಿಂಗ್ ನ ನಾನು ಇವಾಗ ಮಾಡ್ತೀನಿ ನಿಮ್ಗೆ. ಲೆಟ್ಸ್ ಸಿ ರೀಡಿಂಗ್ ಏನ್ ಬರುತ್ತೆ. ವಾಟ್ ಹಿ ಆರ್ ಶಿ ಇಸ್ ರಿಯಲಿ ಥಿಂಕಿಂಗ್. ಆ ವ್ಯಕ್ತಿ ರಿಯಲ್ ಆಗಿ ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಈ ರಿಲೇಶನ್ಶಿಪ್ ಏನಾಗುತ್ತೆ ಮುಂದೆ ಅನ್ನುವ ವಿಚಾರದ ಬಗ್ಗೆ ನಾನು ಇವಾಗ ಮಾಡ್ತಾ ಇರೋದು. ಇನ್ನೊಂದೇನಂದ್ರೆ ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ. ಇಂಡಿವಿಜುವಲ್ ಆಗಿ ತಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಏನೇ ಮಾಡಿದ್ರು ಇಲ್ಲಿ ಇಟ್ ಇಸ್ ಸಮಥಿಂಗ್ ಅಬೌಟ್ ಜನರಲ್ ವ್ಯೂ ಪಾಯಿಂಟ್ ಇಂದ ಮಾಡೋದ್ರಿಂದ ಇದು ವರ್ಕ್ ಆಗುತ್ತೆ, ಇದು ರಿಸೋನೇಟ್ ಆಗುತ್ತೆ. ಆಗೋದಿಲ್ಲ ಅಂತ ನಾ ಹೇಳೋದಿಲ್ಲ, ಬಟ್ ಇಂಡಿವಿಜುವಲ್ ಆಗು ತಗೋಬಹುದು, ಅದಿನ್ನ ಎಫೆಕ್ಟಿವ್ ಆಗಿರುತ್ತೆ. ನಂಬರ್ 9916053699 ಇಸ್ ಅ ನಂಬರ್. ಅಂಡ್ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ವಾಟ್ ಹಿ ಆರ್ ಶಿ ಇಸ್ ರಿಯಲಿ ಥಿಂಕಿಂಗ್ ಅನ್ನುವ ಒಂದು ಕಾರ್ಡ್ ಫೈಲ್ ನ ರೀಡಿಂಗ್ ಆಗಿದೆ ಇವಾಗ. ಲೆಟ್ಸ್ ಸಿ ಏನ್ ಬರುತ್ತೆ, ರೀಡಿಂಗ್ ಏನ್ ಹೇಳುತ್ತೆ. ಆ ವ್ಯಕ್ತಿ ಜೊತೆ ಇರೋದು ಒಳ್ಳೇದಾ, ಆ ವ್ಯಕ್ತಿ ಕಾಯೋದು ಒಳ್ಳೇದಾ, ವಾಟ್ ಎವರ್. ಓಕೆ, ಫ್ಯೂಚರ್ ಪ್ರಿಡಿಕ್ಷನ್ ಕೂಡ ಮಾಡ್ತಾ ಬರ್ತೇನೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ನೋಡೋಣ. ಐ ಹೋಪ್ ನೀವು ಎಲ್ಲಾ ಕಾರ್ಡ್ಸ್ ನ ನೋಡ್ತಾ ಇದ್ದೀರಾ. ಐ ಥಿಂಕ್ ಇಟ್ಸ್ ವಿಸಿಬಲ್ ಫಾರ್ ಯು. I think it's visible. Okay. ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದು ಪೊಸಿಷನ್ ಕೂಡ. ಇದು ಮೊದಲನೆಯ ಪೊಸಿಷನ್ ಆಗಿದೆ. 2 of cups ಬರ್ತಾ ಇದೆ. 2 of cups ಅವ್ರು ಏನ್ ನಿಮ್ ಹತ್ರ ಮಾತಾಡ್ತಾ ಇದಾರೆ. ಓಕೆ, ಅವರು ನಿಮ್ ಹತ್ರ ಏನ್ ಮಾತಾಡ್ತಿದ್ದಾರೆ ಅಂದ್ರೆ ನೀವು ಕನೆಕ್ಷನ್ ಅಲ್ಲಿ ಇದೀರಲ್ಲ, ಆ ಕನೆಕ್ಷನ್ ಅಲ್ಲಿ ಏನೇನ್ ಆಗಿದೆ, ತುಂಬಾ ಒಳ್ಳೆ ಇಮೋಷನಲ್ ಎಕ್ಸ್ಚೇಂಜ್ ನೋಡಬಹುದು. ಅವರು ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಮಾಡಿದ್ದಾರೆ. ಹಾಗೂ ಸ್ಟಾರ್ಟ್ ನಲ್ಲಿ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಕಪ್ಸ್ ಇಸ್ ಆಲ್ವೇಸ್ ಅಬೌಟ್ ಇಮೋಷನ್ಸ್. ತುಂಬಾ ಒಳ್ಳೆಯ ಪಾಸಿಟಿವ್ ಕನೆಕ್ಷನ್ ಅಂತ ಹೇಳ್ಬೋದು. ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ಹತ್ರ. ಅವ್ರ ಮಾತು ತುಂಬಾ ಸ್ವೀಟ್ ಆಗಿದೆ. ಮೇ ಬಿ ಅವ್ರ ಚಾಟ್ಸ್ ಕೂಡ ಅಷ್ಟೇ ಸ್ವೀಟ್ ಆಗೂ ಇರ್ಬೋದು. ಚಾಟ್ ಎಕ್ಸ್ಚೇಂಜ್ ಅಥವಾ ಮೆಸೇಜ್ ಎಕ್ಸ್ಚೇಂಜ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ ರೀತಿಯಾಗಿ ಅವ್ರ ಎಕ್ಸ್ಪ್ರೆಸ್ ಕಮ್ಯುನಿಕೇಶನ್ ಬೆಸ್ಟ್ ಆಗಿದೆ ಈ ರಿಲೇಶನ್ಶಿಪ್ ನಲ್ಲಿ. ಓಕೆ, ನೆಕ್ಸ್ಟ್ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಅವ್ರು ಆಕ್ಚುಲಿ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಅವರೊಂದು ಗೊಂದಲದಲ್ಲಿದ್ದಾರೆ. ಓಕೆ, ಈ ರಿಲೇಶನ್ಶಿಪ್ ವಿಚಾರವಾಗಿ ಏನ್ ಮಾಡೋದು, ಮದ್ವೆ ಆಗೋದಾ, ಕಮಿಟ್ ಆಗೋದಾ, ಆ ತರ ಒಂದು ಯೋಚನೆ. ಅವ್ರಿಗೊಂಥರ ನೆಗೆಟಿವ್ ಯೋಚನೆ ಬರ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ. ಅಂಡ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಇದು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯ ವಿಚಾರವಾಗಿರೋದ್ರಿಂದ ಅವರು ನಿಮ್ ಹತ್ರ ವರ್ತಿಸುವ ವಿಚಾರ ಕೂಡ ಬದಲಾಗ್ತಾ ಇದೆ ಅಂತ ಹೇಳಬಹುದು. ಓಕೆ, ಅಂಡ್ ದೆನ್ ನನಗೆ ಡೆತ್ ಕಾರ್ಡ್ ಬರ್ತಾ ಇದೆ.
ವಾಟ್ ಹಿ ಆರ್ ಶಿ ಇಸ್ ರಿಯಲಿ ಫೀಲಿಂಗ್ ಡೀಪ್ ಡೌನ್. ಅವರ ಮನಸ್ಸಿನಲ್ಲಿ ಏನಿದೆ, ಇವಾಗ ನಾವು ಅವ್ರ ಕಮ್ಯುನಿಕೇಶನ್ ಹೇಗಿತ್ತು ಅಂತ ಹೇಳಿದೆ, ಅವರ ಒಂದು ಯೋಚನೆ ಹೇಗಿದೆ ಅಂತ ಹೇಳಿದೆ, ಆದ್ರೆ ಡೀಪ್ ಡೌನ್ ಫೀಲಿಂಗ್ಸ್, ಮನಸ್ಸಿನಿಂದ ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಆ ಮನಸ್ಸಿಂದ ಏನಾಗ್ತಾ ಇದೆ, ಒಳಗಡೆ ಮನಸ್ಸು ಅಂತ ಹೇಳ್ತೀವಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ, ಆ ಡೀಪ್ ಥಿಂಕಿಂಗ್ ಅಂಡ್ ಫೀಲಿಂಗ್ ಹೇಗಿದೆ ಅಂದ್ರೆ ಡೆತ್ ಆಗಿದೆ. ಈ ಒಂದು ರಿಲೇಶನ್ಶಿಪ್ ಬೇಡ ನನಗೆ, ಯಾಕಂದ್ರೆ ಅಷ್ಟು ಒಳ್ಳೇದು ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಚೆನ್ನಾಗೇ ಇತ್ತು, ಆ ವ್ಯಕ್ತಿ ಇವಾಗ ಮನ್ಸು ಡೈವರ್ಟ್ ಆಗಿದೆ. ಐ ಆಮ್ ವೆರಿ ಸಾರಿ ಟು ಸೇ, ಬಟ್ ಆಗಿರೋದನ್ನ ಹೇಳಬೇಕು. ನಾನು ಏನೇನೋ ನಿಮ್ಗೆ ಹೇಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಡೆತ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಅವರ ಪ್ರಕಾರ ಅವರ ಮನಸ್ಸಿನಲ್ಲಿ ಮುಗಿದು ಹೋಗಿದೆ, ಎಂಡ್ ಆಗಿದೆ ಅನ್ನುವ ವಿಚಾರ. ಓಕೆ, ಹಿಸ್ ಆರ್ ಹರ್ ಆಕ್ಷನ್ಸ್ ಅಂಡ್ ಬಿಹೇವಿಯರ್ ಟುವರ್ಡ್ಸ್ ಯು. ಇವಾಗ ಏನಾಗ್ತಾ ಇದೆ, ಪ್ರೆಸೆಂಟ್ ಕಂಡೀಷನ್ ಏನಾಗ್ತಾ ಇದೆ ಅಂದ್ರೆ ರೆಸ್ಟ್ ನಲ್ಲಿದೆ. ಅವ್ರು ನಿಮ್ ಹತ್ರ ಮಾತಾಡದೆ ಇರ್ಬೋದು, ಚಾಟ್ ಮಾಡದೆ ಇರ್ಬೋದು, ಕಮ್ಯುನಿಕೇಶನ್ ತಪ್ಪಿದೆ. ಮೊದಲು ಹೇಗಿತ್ತು ಅದಿಲ್ಲ ಇವಾಗ. ಓಕೆ, ಮತ್ತು ನಿಮಗೆ ಒಂದ್ ರೀತಿಯಾಗಿ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡ್ಬೋದು, ಈ ಹಾರ್ಟ್ ಎಲ್ಲೋ ಕಳೆದು ಹೋಗ್ಬಿಟ್ಟಿದೆ. ತುಂಬಾನೇ ಇಕ್ಕಟ್ಟಿನ ಪರಿಸ್ಥಿತಿ ನೀವ್ ಇವಾಗ ಸಿಕ್ಕಾಕೊಂಡಿದ್ದೀರಾ, ಬಿಕಾಸ್ ಅವರು ಕೋಲ್ಡ್ ಆಗಿದ್ದಾರೆ ನಿಮ್ ಹತ್ರ. ಸೊ ಅದ್ ನಡೀತಾ ಇದೆ ಇವಾಗ. ಅಂಡ್ ದೆನ್ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಔಟ್ಸೈಡ್ ಇನ್ಫ್ಲೂಯೆನ್ಸ್ ದಟ್ ಆರ್ ಹ್ಯಾವಿಂಗ್ ಅನ್ ಇಂಪ್ಯಾಕ್ಟ್. ಅಂದ್ರೆ ಬೇರೆ ಅವರ ಇನ್ಫ್ಲೂಯೆನ್ಸ್ ಹೇಗಿದೆ ಅಂದ್ರೆ, ಮೇ ಬಿ ಅವರ ಒಬ್ಬ ಮೆಚ್ಯೂರ್ಡ್ ಪರ್ಸನ್ ಅವರ ಮನಸ್ಸನ್ನ ಚೇಂಜ್ ಮಾಡಿರಬಹುದು. ಓಕೆ, ಅವ್ರು ಹೇಳಿರ್ಬೋದು ಈ ಒಂದು ಲವ್ ರಿಲೇಶನ್ಶಿಪ್ ಬೇಡ ಅಂತ ಹೇಳಿರ್ಬೋದು. ಯಾವುದೋ ಒಬ್ಬ ವ್ಯಕ್ತಿ ಅವರ ಲೈಫ್ ನಲ್ಲಿ ಬೇಡ, ಇದು ಬಿಟ್ಬಿಡು ಅಂತ ಏನೋ ಒಂದು ಗೈಡೆನ್ಸ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ. ಅದರಿಂದ ಟೋಟಲ್ ಆಗಿ ಡೈವರ್ಷನ್ ಆಗಿದೆ. ಓಕೆ, ಆ ಒಂದು ಇನ್ಫ್ಲೂಯೆನ್ಸ್ ಒಂದ್ ರೀತಿಯಾಗಿ ಏನಿರ್ಬೋದು ಅಂದ್ರೆ, ಐ ಡೋಂಟ್ ನೋ ನೀವ್ ಏನನ್ ಮನಸ್ಸಿನಲ್ಲಿ ಇಟ್ಕೊಂಡು, ಯಾವ ವ್ಯಕ್ತಿನ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಈ ಕಾರ್ಡ್ ಸೆಲೆಕ್ಟ್ ಮಾಡಿದೀರಾ ಅಂತ. ಲೆಟ್ಸ್ ಸೇ ಇದೊಂದು ಅಫೇರ್ ರಿಲೇಶನ್ಶಿಪ್ ಆಗಿತ್ತು, ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಆಗಿತ್ತು ಅಂದ್ರೆ ಇದು ಆಗುವಂತ ವಿಚಾರನೇ ಅಲ್ವಾ. ಇದು ಯಾವತ್ತಿದ್ರೂ ಎಂಡ್ ಆಗ್ಲೇಬೇಕಾಗಿತ್ತು. ಬಟ್ ಇಲ್ಲಿ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಈ ಪ್ರೀತಿಲಿ ನ್ಯಾಯ ಇರ್ಲಿಲ್ಲ ಅಂತ. ಇಲ್ಲಿ ಯಾರೋ ಈ ಇಬ್ರಲ್ಲಿ ಒಬ್ರು ತಪ್ಪಂತೂ ಖಂಡಿತ ಮಾಡ್ತಾ ಇದ್ರು. ಅದರಿಂದ ಗೈಡೆನ್ಸ್ ಯಾರೋ ಕೊಟ್ಟಿದ್ದಾರೆ, ಇದು ಬೇಡ, ಈ ರಿಲೇಶನ್ಶಿಪ್ ಒಳ್ಳೇದಲ್ಲ, ನಿನಗೆ ಒಳ್ಳೇದಲ್ಲ ಅಂತಾನೋ ಅಥವಾ ನಿಮಗೆ ಒಳ್ಳೇದಲ್ಲ ಅಂತಾನೋ ಆತರ ಏನೋ ಒಬ್ರು ದೊಡ್ಡವರು ಗೈಡೆನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ. ಅದರಿಂದ ಈ ರೀತಿಯಾಗಿ ಅವ್ರು ವರ್ತಿಸ್ತಾ ಇದ್ದಾರೆ. ಅಂಡ್ ದೆನ್ ಫ್ಯೂಚರ್ 2 to 3 months ಏನಾಗಿರುತ್ತೆ ನಿಮ್ಮ ಲೈಫ್ ನಲ್ಲಿ ಈ ವಿಚಾರವಾಗಿ ಅಂದ್ರೆ, ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಮೇ ಬಿ ನೀವು ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ತೀರಾ, ಇದು ನಾನು ಮಾಡಿದ ತಪ್ಪ ಸರಿನಾ, ಆ ತರ ಒಂದು ಅನಾಲಿಸಿಸ್ ಬರ್ತೀರಾ. ಅಂಡ್ ದೆನ್ ಇದನ್ನ ಮಾಡಬಾರ್ದಾಗಿತ್ತು, ಈ ರೀತಿ ವರ್ತಿಸಬಾರ್ದಾಗಿತ್ತು, ಆ ತರ ಒಂದು ಸೆಲ್ಫ್ ಅವೇರ್ನೆಸ್ ನ ನಿಮ್ಮಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ. ಅಂಡ್ ದಟ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಡೂ ನಾವ್ ಅಲ್ವಾ. ಆ ಒಂದು ಫೈರ್ ಎನರ್ಜಿನ ನೀವು ನಿಮ್ ಲೈಫ್ ಅಲ್ಲಿ ವಾಪಸ್ ತರ್ತೀರಾ. 2 to 3 months ಸಮಥಿಂಗ್ ವಿಲ್ ಬಿ ರಿಲೇಟೆಡ್ ಟು ಯೋರ್ ಓನ್ ಸೆಲ್ಫ್. ಓಕೆ, ಅದಾದ ನಂತರ 4 to 6 months ಫ್ಯೂಚರ್ ಹೇಗಿರುತ್ತೆ ನಿಮ್ದು, ತುಂಬಾ ಬೇಜಾರಾಗಿರುತ್ತೆ. ಈ ತರ ಒಂದು ಡಿಸಪಾಯಿಂಟ್ಮೆಂಟ್ ನೀವು ನಿಮ್ ಲೈಫ್ ಅಲ್ಲಿ ನೋಡಿರೋದೇ ನಿಮ್ಗೆ ನೋವು ಕೊಟ್ಟಿದೆ. ಈ ತರ ಆಗೋಯ್ತಲ್ಲ, ಹೀಗಾಗಬಾರ್ದಾಗಿತ್ತು, ಆ ತರ ಯೋಚನೆಗಳೆಲ್ಲ ನಿಮಗ್ ಬರುತ್ತೆ. ಇಲ್ಲಿ ನೋಡ್ಬೋದು, ಈಕೆ ಎಷ್ಟು ಮನಸ್ಥಿತಿ ಒಂದ್ ರೀತಿಯಾಗಿ ಲಾಸ್ಟ್ ಅಂಡ್ ಕಳೆದು ಹೋಗ್ಬಿಟ್ಟಿದ್ದಾರೆ. ಆದ್ರೆ ನಾನು ನಿಮ್ಗೆ ಈ ತರ ಕಳೆದೋಗಕ್ ಬಿಡೋದಿಲ್ಲ. ಐ ವಾಂಟ್ ಟು ಪುಲ್ ಓನ್ಲಿ ಒನ್ ಕಾರ್ಡ್ ನಾವು ಹೇಗಿರುತ್ತೆ ಮುಂದೆ ಅಂತ. ಆಸ್ ಐ ಸೆಡ್, ಲುಕ್ ಎಟ್ ದಿಸ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ನೀವು ಇವಾಗ ಸ್ಟ್ರಾಂಗ್ ಆಗ್ಬೇಕು. ಈ ರಿಲೇಶನ್ಶಿಪ್ ಎಂಡ್ ಆಗಿ ಯಾವ ಕಾಲನೂ ಆಗಿದೆ, ಆದ್ರೆ ನೀವು ಇದನ್ನ ಗ್ರಹಿಸ್ಕೊಳ್ತಾ ಇಲ್ಲ, ಅರ್ಥ ಮಾಡ್ಕೋತಾ ಇಲ್ಲ. ಸೊ ನೀವ್ ಇದರಿಂದ ಆಚೆ ಬಂದ್ರೆ ನಿಮ್ಗೆ ಸ್ಟ್ರೆಂತ್, ಈ ಲಯನ್ ಇನ ಸ್ಟ್ರೆಂತ್ ನಿಮ್ ಲೈಫ್ ಅಲ್ಲಿ ಸಿಗುತ್ತೆ. ಅಂಡ್ ದಿಸ್ ಇಸ್ ವಾಟ್ ಐ ವಾಂಟ್ ಯು ಟು ಬಿ. ಓಕೆ, ದಟ್ ವಾಸ್ ಯೋರ್ ರೀಡಿಂಗ್. ಆಲ್ ದಿ ಬೆಸ್ಟ್. ಸೊ ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಇದಾಗಿತ್ತು. ಈಗ ನಾನು ಐ ವಿಲ್ ಕೀಪ್ ಇಟ್ ಸಮ್ವೇರ್ ಹಿಯರ್. ಎರಡನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ನೀವು ಇದನ್ನ ಸೆಲೆಕ್ಟ್ ಮಾಡಿದ್ರೆ, ಈ ಪೈಲ್ ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಮುಂದೆನೆ ಶಫಲ್ ಮಾಡಿ ನಿಮ್ಮ ಮುಂದೆನೆ ಕಾರ್ಡ್ ಸ್ಪ್ರೆಡ್ ಮಾಡ್ತೀನಿ. ಲೆಟ್ಸ್ ಸಿ ಅವರ ಮನಸ್ಸಿನಲ್ಲಿ ಏನ್ ಯೋಚನೆ ಇದೆ, ಅವ್ರು ಏನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಈ ರಿಯಲ್ ಆಗಿ ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ, ಏನ್ ಹೋಗ್ತಾ ಇದೆ ಅವ್ರ ಮನಸ್ಸಲ್ಲಿ, ವಾಟ್ ಇಸ್ ಹ್ಯಾಪನಿಂಗ್ ಅನ್ನುವ ವಿಚಾರವಾಗಿ ಈಗ ಕಾರ್ಡ್ ಪೈಲ್ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಏನ್ ಬರುತ್ತೆ ಅಂತ. ಹೋಪ್ಫುಲಿ ಸಮಥಿಂಗ್ ನೀವು ಇಷ್ಟಪಡುವಂತ ರಿಸಲ್ಟ್ ಅಂತಾನೆ ನೋಡೋಣ. ಲೆಟ್ಸ್ ಸಿ ಏನ್ ಬರುತ್ತೆ ಈ ರಿಲೇಶನ್ಶಿಪ್ ವಿಚಾರವಾಗಿ. ಓಕೆ, ಓಕೆ,
ಓಕೆ, ಡೆವಿಲ್ ಡಿಸಪಾಯಿಂಟ್ಮೆಂಟ್. ಐ ಆಮ್ ವೆರಿ ಸಾರಿ, ಈ ತರ ಕಾರ್ಡ್ ಬರ್ತಾ ಇದೆ. ಓ ಗಾಡ್, ಓ ಗಾಡ್, ಓ ಗಾಡ್, ಡ್ರಾಮಾ ಇದೆ, ತುಂಬಾ ಡ್ರಾಮಾ ಇದೆ ಈ ಒಂದು ಕಾರ್ಡ್ ರೀಡಿಂಗ್ ನಲ್ಲಿ. ಬಟ್ ಐ ವಾಂಟ್ ಯು ಟು ಬಿ ವೆರಿ ಸ್ಟ್ರಾಂಗ್. ಇದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಮನಸ್ಸಿಗೆ ತಗೊಂಡು ನೀವು ಮುಂದುವರ್ಬೇಕಾಗುತ್ತೆ. ಓಕೆ, ಅವರು ಏನ್ ನಿಮ್ ಹತ್ರ ಮಾತಾಡ್ತಿದ್ದಾರೆ? ಓಕೆ, ಅವ್ರು ತುಂಬಾ ಅವರ ಕರಿಯರ್ ಬಗ್ಗೆ, ಅವರ ಒಂದು ಪ್ಯಾಷನ್ ಬಗ್ಗೆ ನಿಮ್ ಹತ್ರ ಮಾತಾಡ್ತಿರ್ಬೋದು. ನೀವು ಯಾರನ್ನ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ, ಅವರ ನಿಮ್ಮ ಕಮ್ಯುನಿಕೇಶನ್ ಹೇಗಿತ್ತು ಅಂತ ಹೇಳ್ತಾ ಇದ್ದೀನಿ ನಾನು ಇವಾಗ. ಓಕೆ, ಅವರ ಕಮ್ಯುನಿಕೇಶನ್ ನಿಮ್ ಹತ್ರ ಜಾಸ್ತಿ ಇದ್ದಿದ್ದು ಕೆಲಸದ ಬಗ್ಗೆನೇ ಇದ್ದಿದ್ದು. ಅಂದ್ರೆ ನನ್ನ ಆಸೆಗಳು ಹೀಗಿದೆ, ನನ್ನ ವಿಚಾರಗಳು ಹೀಗಿದೆ. ನೀವು ಅವ್ರ ಹತ್ರ ಮಾತಾಡಿದ್ರೆ ಅವರು ನಿಮ್ ಹತ್ರ ಮಾತಾಡ್ತಾ ಇದಾರೆ. ಅಂಡ್ ದಿಸ್ ಪರ್ಸನ್ ಇಸ್ ಕೆಲಸದ ಬಗ್ಗೆ ಜಾಸ್ತಿ ಯೋಚನೆ, ಪ್ರೀತಿಗಿಂತ ಕೆಲಸದ ಬಗ್ಗೆ ಯೋಚನೆ ಇತ್ತು. ಅಂಡ್ ದೆನ್ ಏನಾಗಿದೆ, ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಅವರು ರಿಯಲಿ ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ. ಪೇಜ್ ಆಫ್ ಸ್ವಾರ್ಡ್ಸ್ ಅಂದ್ರೆ ಅವ್ರು ನಿಜವಾಗ್ಲೂ ನಿಮ್ ಹತ್ರ ಕಮಿಟ್ಮೆಂಟ್ ಇಟ್ಕೋಬೇಕು ಅನ್ನೋ ಯೋಚನೆ ಇಟ್ಕೊಂಡೇ ಇರ್ಲಿಲ್ಲ, ಮೊದ್ಲಿಂದಾನು ಇರ್ಲಿಲ್ಲ ಅವ್ರ ಮನ್ಸಿನಲ್ಲಿ ಇದು. ಓಕೆ, ಅವ್ರು ಇದನ್ನ ಒಂದು ಫ್ಲಿಂಗ್ ಅಂಡ್ ಸ್ಲಿಂಗ್ ರಿಲೇಶನ್ಶಿಪ್ ಅಂತಾನೆ ಕನ್ಸಿಡರ್ ಮಾಡಿದ್ರು ಅನ್ಸುತ್ತೆ. ಇದನ್ನ ಈ ರಿಲೇಶನ್ಶಿಪ್ ನ ನನ್ನ ಮದ್ವೆ ಕಮಿಟ್ಮೆಂಟ್ ಈ ತರದೆಲ್ಲ ಅವ್ರ ಮನ್ಸಿನಲ್ಲಿ ಇಟ್ಕೊಂಡಿರ್ಲಿಲ್ಲ. ಬಿಕಾಸ್ ಈ ಸ್ವಾಡ್ ಎನರ್ಜಿ ಏನ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಅವರು ಜಾಸ್ತಿ ಕರಿಯರ್ ಗ್ರೋತ್ ಬಗ್ಗೆ ಫೋಕಸ್ಡ್ ಆಗಿರ್ತಾರೆ. ಅಂದ್ರೆ ಈ ವ್ಯಕ್ತಿ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ ಹತ್ರ ಕಮಿಟ್ ಆಗ್ಬಾರ್ದು ಅಂತ ಆ ಒಂದು ಮನಸ್ಥಿತಿಲೇ ಇದ್ರು ನಿಮ್ ಹತ್ರ. ಓಕೆ, ಅಂಡ್ ದೆನ್ ನೈಟ್ ಆಫ್ ರಾಡ್ಸ್ ಬರ್ತಾ ಇದೆ. ನೈಟ್ ಆಫ್ ರಾಡ್ಸ್, ವಾಟ್ ಹಿ ಆರ್ ಶಿ ಇಸ್ ರಿಯಲಿ ಡೀಪ್ ಡೌನ್ ಫೀಲಿಂಗ್ಸ್. ಅವ್ರ ಫೀಲಿಂಗ್ಸ್ ನಿಮ್ ಬಗ್ಗೆ ಹೇಗಿದೆ, ಯೋಚನೆಗಳ ಬಗ್ಗೆ ನಾನು ಹೇಳಾಯ್ತು, ಫೀಲಿಂಗ್ಸ್ ಬಗ್ಗೆ ಏನ್ ಹೇಳ್ಬೇಕು ಇವಾಗ. ಇವಾಗ ನೈಟ್ ಅಂಡ್ ನೈಟ್, ಎರಡು ನೈಟ್ ಬಂದಿದೆ. ಇವೆರಡು ವಾರಿಯರ್ಸ್, ಅಂದ್ರೆ ಯುದ್ಧ ಮಾಡುವಂತ ಎನರ್ಜಿ ಇರುವಂತ ಕಾರ್ಡ್ ಆಗಿದೆ. ಸೊ ಇವಾಗ ಯುದ್ಧ ಮಾಡಕ್ ಹೋಗೋರು ಪ್ರೀತಿ ಮಾಡಕ್ ರೆಡಿ ಇರೋದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಯುದ್ಧ ಮಾಡೋರು ಯಾವಾಗ್ಲೂ ಗೆಲ್ಲಬೇಕು, ಲೈಫಲ್ಲಿ ಸಾಧಿಸ್ಬೇಕು, ಸೊಸೈಟಿಗೆ ಏನೋ ಮಾಡ್ಬೇಕು, ಆ ತರ ಒಂದ್ ಯೋಚನೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಫ್ಯಾಮಿಲಿ ಪರ್ಸನ್ ಆಗಕ್ಕೆ ರೆಡಿ ಇರೋದಿಲ್ಲ. ಓಕೆ, ಅವ್ರನ್ನ ನೀವು ಬ್ಲೇಮ್ ಮಾಡೋದಕ್ಕಿಂತ ಅವರ ಗುಣ ಹಾಗಿದೆ ಅವರ ಫೀಲಿಂಗ್ಸ್ ಅಂಡ್ ಥಿಂಕಿಂಗ್. ಓಕೆ, ಎರಡೂ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ನೋಡಿದ್ರೆ. ಎರಡು ನೈಟ್ ಬಂದಿರೋದ್ರಿಂದ, ವಾರಿಯರ್ ಬಂದಿರೋದ್ರಿಂದ ನಾವು ಅದನ್ನೇ ಅವ್ರ ಸೈನಿಕ ಅಂತ ಹೇಳ್ತೀವಿ ನೋಡಿ, ಯೋಧರು ಅಂತ ಹೇಳ್ತೀವಿ ನೋಡಿ. ಅವರೆಲ್ಲ ಪ್ರೀತಿ ಅಂತ ಸುತ್ತೋದಿಲ್ಲ. ಸೊ ಆ ರೀತಿಯಾಗಿ ಅವರು ವರ್ತಿಸಿದ್ದಾರೆ ನಿಮ್ಮ ಹತ್ರ. ಅಂಡ್ ದೆನ್ ನೆಕ್ಸ್ಟ್ ಏನು, ಹಿಸ್ ಆರ್ ಹರ್ ಆಕ್ಷನ್ಸ್ ಅಂಡ್ ಬಿಹೇವಿಯರ್ ಟುವರ್ಡ್ಸ್ ಯು. ಅವರ ಬಿಹೇವಿಯರ್, ಅವ್ರು ಹೇಗೆ ವರ್ತಿಸ್ತಾ ಇದ್ದಾರೆ ನಿಮ್ಮ ಹತ್ರ. ಈಗ ಪ್ರೆಸೆಂಟ್ ಏನ್ ಆಗ್ತಾ ಇದೆ ನಿಮ್ ಲೈಫಲ್ಲಿ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಓಕೆ, ಮೇ ಬಿ ನೀವು ಅವ್ರಿಗೆ ತುಂಬಾ ಹಚ್ಕೊಂಡು ಮೆಸೇಜಸ್, ಕಾಲ್ಸ್, ಓಹೋ ಅಂತ ಜಾಸ್ತಿ ಮಾಡ್ತಾ ಇರ್ಬೋದು, ಡ್ರಾಮಾ. ಅಥವಾ ಅವರು ನೀನ್ ಬೇಡವೇ ಬೇಡ ಅಂತ ತುಂಬಾನೇ ಒಂಥರ ಅಗ್ರೆಸಿವ್ ಆಗಿ ನಿಮ್ ಹತ್ರ ಬರ್ತಾ ಇದ್ದಾರೆ. ಹಾಗೂ ನಾನು ಆಗ್ಲೇ ಹೇಳಿದೀನಲ್ಲ, ಡೆವಿಲ್ ಕಾರ್ಡ್ ಲವ್ ನಲ್ಲಿ ಬರ್ಲೇಬಾರ್ದು. ಓಕೆ, ಡೆವಿಲ್ ಕಾರ್ಡ್ ಲವ್ ನಲ್ಲಿ ಬಂತು ಅಂದ್ರೆ ಆ ಪ್ರೀತಿಲಿ ಅರ್ಥನೇ ಇಲ್ಲ ಅಂತ ನಾನು ಹೇಳೋದು. ಅಂಡ್ ದೆನ್ ಔಟ್ಸೈಡ್ ಇನ್ಫ್ಲೂಯೆನ್ಸ್ ದಟ್ ಆರ್ ಹ್ಯಾವಿಂಗ್ ಎನ್ ಇಂಪ್ಯಾಕ್ಟ್. ಅವರ ಸುತ್ತಮುತ್ತ ಇರುವಂತ ಇನ್ಫ್ಲೂಯೆನ್ಸ್ ಹೇಗಿದೆ ಅಂದ್ರೆ, ಅವರ ಸುತ್ತಮುತ್ತ ಇರುವಂತ ವಿಚಾರಗಳು ನೆಗೆಟಿವ್ ಆಗಿದೆ. ನೀವ್ ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವರ ಸುತ್ತಮುತ್ತ ಸರೌಂಡಿಂಗ್ಸ್ ಇರುವಂತ ವಿಚಾರಗಳು, ಇಮೋಷನಲಿ ಅವ್ರು ಯಾರ್ಯಾರನೋ ಬ್ರೇಕಪ್ ಆಗಿರೋದು ನೋಡಿರ್ಬೋದು, ಕೆಟ್ಟ ಸ್ಟೋರೀಸ್ ಕೇಳಿರೋದು ನೋಡಿರ್ಬೋದು. ಆ ತರ ಒಂದು ಎನ್ವೈರನ್ಮೆಂಟ್ ಇಂದ ಬೆಳೆದ್ ಬಂದಿರುವಂತ ವ್ಯಕ್ತಿ ಇವರು. ಓಕೆ, ಹಾಗೆ ಅವರು ಇನ್ಫ್ಲೂಯೆನ್ಸ್ ಕೂಡ ಆಗಿದ್ದಾರೆ ಅಂತ ಹೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ 2 to 3 months ಏನಾಗುತ್ತೆ, ಅವ್ರ ಆಸೆಗಳೆಲ್ಲ ಈಡೇರುತ್ತೆ. ಆಸ್ ಐ ಸೆಡ್, ಅವರು ಕರಿಯರ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರೀತಿ ಅನ್ನೋ ಕಾಡೇ ನೋಡ್ಲಿಲ್ಲ ನಾನು. ನೀವು ಯಾವ್ದೋ ಭ್ರಮೇಲಿದ್ದೀರಾ, ಅವ್ರು ಪ್ರೀತಿಸ್ತಾರೇನೋ ಅಂತ. ಪ್ರೀತಿನೇ ಇಲ್ಲ ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೊ ಅವರು ಅವರ ಗುರಿಗಳನ್ನ ಸಾಧಿಸೋದಕ್ಕೆ ರೆಡಿ ಆಗಿರ್ತಾರೆ. ಇನ್ನ 6 months ನೀವು ಇದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ ಅಂದ್ರೆ, ಅವ್ರು ವಾಪಸ್ ಬರ್ತಾರೆ, ಅವ್ರು ನನ್ನ ಪ್ರೀತಿ ಮಾಡ್ತಾರೆ, ಆ ಭ್ರಮೇಲಿ ಇರ್ತೀರಾ ಅಂದ್ರೆ, ಟವರ್ ಕಾರ್ಡ್ ಬರ್ತಾ ಇದೆ. ಟವರ್ ಇಸ್ ಆಲ್ ಅಬೌಟ್, ಇಲ್ಲಿ ನೋಡ್ಬೋದು ಬರ್ನ್ ಆಗ್ತಾ ಇದೆ, ಬೆಂಕಿ ಹತ್ಬಿಟ್ಟಿದೆ ನಿಮ್ಮ ಪ್ರೀತಿಗೆ. ಇನ್ನ ವರ್ಸ್ಟ್ ಆಗುತ್ತೆ ಕಂಡೀಷನ್. ಅಷ್ಟರಲ್ಲಿ ನೀವು ರಿಕವರ್ ಆಗ್ಬೇಕಾಗುತ್ತೆ. ಸಿನ್ಸ್ ಇದೊಂದು ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಐ ವಾಂಟ್ ಟು ಪುಲ್ ಔಟ್ 1 ಕಾರ್ಡ್ ಫಾರ್ ಯು. ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಟೆಂಪರೆನ್ಸ್ ಅಂದ್ರೆ ಶಾಂತತೆನ ಇಟ್ಕೊಳ್ಳಿ. ನಿಮ್ಮನ್ನ ನೀವೇ ಕಳ್ಕೊಳ್ತಾ ಇದ್ದೀರಾ ಈ ಒಂದು ವಿಚಾರದಲ್ಲಿ. ನಿಮ್ಮನ್ನ ನೀವು ಕಳ್ಕೊಂಡು ಸೋತ್ ಹೋಗ್ತಾ ಇದ್ದೀರಾ. ಪ್ಲೀಸ್ ಡೋಂಟ್ ಡೂ ದಟ್. ಸೊ ಏಂಜಲ್ಸ್ ಕೊಡುವಂತ ಮೆಸೇಜ್ ಟೆಂಪರೆನ್ಸ್ ಆಗಿದೆ. ಸ್ಟ್ರಾಂಗ್ ಆಗಿದ್ದು ಎದುರಿಸಬೇಕಾಗುತ್ತೆ. ಈ ವ್ಯಕ್ತಿ ನಿಮ್ಮನ್ನ ಮದುವೆ ಆಗೋದು, ಕಮಿಟ್ ಆಗೋದು, ಪ್ರೀತಿನೋ ಅದೆಲ್ಲ ಸೀನೇ ಇಲ್ಲ ಇಲ್ಲಿ. ಇಟ್ಸ್ ನಾಟ್ ದೇರ್. ಲೆಟ್ ಮಿ ಬಿ ವೆರಿ ಫ್ರಾಂಕ್. ಇಂಡಿವಿಜುವಲ್ ಆಗಿ ಟ್ಯಾರೋ ಸೆಷನ್ ತಗೋಬೇಕು ಅಂತಿದ್ದೀರಾ ಅಂದ್ರೆ
ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆಯಬಹುದು. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಲವ್ ಲೈಫ್. ಯಾರು ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರ ಒಂದು ಎನರ್ಜಿ ಹೀಗಿದೆ. ಓಕೆ, ಫೈನಲ್ ಆಗಿ ಥರ್ಡ್ ಕಾರ್ಡ್. ಇದನ್ನ ನೀವು ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ರೀಡಿಂಗ್ ನಾನು ಇವಾಗ ಮಾಡ್ತೀನಿ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ವಿಚಾರ ಮಾಡಿ ಎಲ್ಲಾ ಕಾರ್ಡ್ಸ್ ನ ನೋಡ್ತಾ ಬನ್ನಿ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಇದೆ ಅಂತ ನಾನು ಇವಾಗ ಕಾರ್ಡ್ ಪುಲ್ ಮಾಡ್ತೀನಿ. ವಾಟ್ ಹಿ ಆರ್ ಶಿ ಇಸ್ ರಿಯಲಿ ಥಿಂಕಿಂಗ್. ಇದು ಪ್ರೀತಿನ ಏನು, ಮುಂದೆ ಏನಾಗುತ್ತೆ ಅನ್ನುವ ವಿಚಾರ. ಲೆಟ್ಸ್ ಸಿ ಆನ್ಸರ್ ಏನ್ ಬರುತ್ತೆ ಅಂತ. ಲೆಟ್ಸ್ ಸಿ. ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಡ್ಸ್ ನ ಮೇಲೆ ಗಮನ ಇಟ್ಕೊಳ್ಳಿ. ಅವಾಗಲೇ ನೀವು ಕನೆಕ್ಟ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಹೋಪ್ ಫಾರ್ ಸಮಥಿಂಗ್ ಬೆಸ್ಟ್. ಲೆಟ್ಸ್ ಸಿ. ಓಕೆ, ಸೊ ರೀಡಿಂಗ್ ನಾನು ಇವಾಗ ನಿಮಗೆ ಮಾಡ್ತೇನೆ. ಕಾರ್ಡ್ಸಿನ ಮೇಲೆ ಗಮನ ಇರಬೇಕು. ಏಸ್ ಆಫ್ ಪೆಂಟಿಕಲ್ಸ್, 9 ಆಫ್ ವಾಂಡ್ಸ್, ಪೇಜ್ ಆಫ್ ಕಪ್ಸ್, 8 ಆಫ್ ವಾಂಡ್ಸ್. ಓಕೆ, ವೇರ್ ಇಸ್ ಲವ್ ಹಿಯರ್? ವೇರ್ ಇಸ್ ಲವ್? ಓಕೆ, ಲೆಟ್ ಮೀ ಡೂ ದ ರೀಡಿಂಗ್ ಫಾರ್ ಯು. ವಾಟ್ ಹಿ ಆರ್ ಶಿ ಈಸ್ ಸೇಯಿಂಗ್ ಟು ಯು ಅಂದ್ರೆ ನಿಮ್ಮ ಹತ್ರ ಯಾವ ರೀತಿಯಾದ ಕಮ್ಯುನಿಕೇಶನ್ ಇಟ್ಕೊಂಡಿದ್ದಾರೆ ಈ ವ್ಯಕ್ತಿ, ಹೇಗೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಇವಾಗ ನಾನು. ಹೇಗೆ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಅವರ ಕನೆಕ್ಷನ್ ಹೇಗಿದೆ ಅಂತ ಹೇಳ್ತೀನಿ. ಇಟ್ ಈಸ್ ವೆರಿ ಬ್ಯಾಡ್. ತುಂಬಾ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಏನಾದ್ರೂ ಹೇಳಕ್ ಹೋದ್ರೆ ಅವ್ರು ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ. ನೀವೇನೋ ಹೇಳಿದ್ರೆ ಅವ್ರು ಅದಕ್ಕೆ ಇನ್ನೇಗೋ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಆ ಕಂಪ್ಯಾಟಬಿಲಿಟಿ ಲೆವೆಲ್ ತುಂಬಾ ತುಂಬಾ ನೆಗೆಟಿವ್ ಆಗಿದೆ ಅಂತ ಹೇಳ್ತೀನಿ. ಆಸ್ ಐ ಸೆಡ್, ನೀವು ಅವರ ಒಂದು ವೇವ್ ಲೆಂತ್ ಇದೆಯಲ್ಲ ಅಷ್ಟು ಪಾಸಿಟಿವ್ ಆಗಿಲ್ಲ. ಬಿಕಾಸ್ 5 ಇಸ್ ಆಲ್ವೇಸ್ ಅಬೌಟ್ ಆರ್ಗ್ಯುಮೆಂಟ್ಸ್ ಅಂಡ್ ಪ್ರಾಬ್ಲಮ್ಸ್. ಓಕೆ, ಹಾಗಿದೆ ಅವರ ಕಮ್ಯುನಿಕೇಶನ್. ಅಂಡ್ ದೆನ್ ನಂಗೆ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಅವರು ಏನ್ ನಿಜವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಸಹಿಸ್ಕೊಳ್ತಾ ಇದಾರೆ. ನಾನು ಸ್ವಲ್ಪ ಅಗ್ರೆಸಿವ್ ಆಗ್ತಾ ಇದ್ದೀನಿ, ಕೋಪ ಮಾಡ್ಕೊಳ್ತಾ ಇದ್ದೀನಿ, ಶಾಂತತೆ ಕಾಪಾಡ್ಕೋಬೇಕು, ಆ ತರ ಒಂದು ಟೆಂಪರೆನ್ಸ್ ನ ಅವ್ರು ಇಟ್ಕೊಳ್ತಾ ಇದಾರೆ. ಟೆಂಪರೆನ್ಸ್ ಅಂದ್ರೆ ಶಾಂತತೆನ ಕಾಪಾಡ್ಕೊಳ್ತಾ ಇದಾರೆ. ಬೇಡ, ಈ ರಿಲೇಶನ್ಶಿಪ್ ಹಾಳಾಗ್ಬಿಡುತ್ತೆ, ಈ ತರ ಜಗಳ ಮಾಡ್ಕೊಂಡೇ ಹೋಗ್ತಿದ್ರೆ ಬೇಡ ಅಂತ ಅವ್ರು ಮೇ ಬಿ ನಿಮ್ ಹತ್ರ ಮಾತು ಕಮ್ಮಿ ಮಾಡ್ತಿರ್ಬಹುದು, ಅಥವಾ ಮೆಸೇಜ್ ಕಮ್ಮಿ ಮಾಡ್ತಿರ್ಬಹುದು, ಕಾಲ್ಸ್ ಇಲ್ದೇ ಇರಬಹುದು. ಆ ತರ ಅವ್ರನ್ನವರೇ ಕಂಟ್ರೋಲ್ ಮಾಡ್ಕೊಳ್ತಾ ಇದಾರೆ. ಓಕೆ, ಅಂಡ್ ದೆನ್ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಪೇಜ್ ಆಫ್ ವಾಂಡ್ಸ್, ವಾಟ್ ಹಿ ಆರ್ ಶಿ ಇಸ್ ರಿಯಲಿ ಫೀಲಿಂಗ್ ಡೀಪ್ ಇನ್ಸೈಡ್. ಅವರು ಮನಸ್ಸಿನಿಂದ ಏನ್ ಫೀಲಿಂಗ್ಸ್ ನ ನಿಮ್ ಬಗ್ಗೆ ಇಟ್ಕೊಂಡಿದ್ದಾರೆ. ಪೇಜ್ ಆಫ್ ವಾಂಡ್ಸ್ ಎನರ್ಜಿ ತುಂಬಾ ತುಂಬಾ ಕಮ್ಮಿ ಇದೆ. ಪೇಜ್ ಆಫ್ ವಾಂಡ್ಸ್ ಇರಬಾರ್ದಾಗಿತ್ತು. ಅವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿ ಇರೋದು ಒಂದು ಮಗುವಿನ ರೀತಿಯಾಗಿದೆ. ತುಂಬಾ ಚೈಲ್ಡಿಶ್ ಆಗಿದೆ. ಇಮ್ಮೆಚ್ಯೂರಿಟಿ ನೋಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ನಲ್ಲಿ ನಾನು. ಅವ್ರು ಹಾಗೆ ಈ ರಿಲೇಶನ್ಶಿಪ್ ನ ನಡೆಸ್ಕೊಂಡು ಹೋಗ್ತಾ ಇದಾರೆ. ಆ ರೀತಿಯಾದ ಎನರ್ಜಿನ ಕೊಡ್ತಾ ಇದಾರೆ. ಅಂಡ್ ಪ್ರೀತಿಗೆ ಈ ತರದ ಒಂದು ಪೇಜ್ ಆಫ್ ವಾಂಡ್ಸ್ ಇಸ್ ನಾಟ್ ಅಟ್ ಆಲ್ ಫಿಟ್. ಯಾಕೆಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಆ ವ್ಯಕ್ತಿಗೆ ಏನ್ ಮಾಡ್ಬೇಕು ಅನ್ನೋ ಅರ್ಥನೇ ಗೊತ್ತಿರೋದಿಲ್ಲ. ಹೇಗ್ ಹೋಗ್ಬೇಕು, ಹೇಗ್ ವರ್ತಿಸ್ಬೇಕು, ನಿಮ್ಗೇನ್ ಹರ್ಟ್ ಆಗುತ್ತೆ, ನಿಮ್ಗೇನ್ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಗಮನನೇ ಇರೋದಿಲ್ಲ. ಲಾಸ್ಟ್ ಇನ್ ಸಮಥಿಂಗ್. ಇಲ್ಲಿ ನೋಡ್ಬೋದು ಡೈರೆಕ್ಷನ್ ಎಲ್ಲೋ ಲಾಸ್ಟ್ ಆಗ್ಬಿಟ್ಟಿದೆ. ಆ ತರ ಇದೆ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ. ಅಂಡ್ ದೆನ್ 4th ಪೊಸಿಷನ್, ಅವರ ಆಕ್ಷನ್ಸ್ ಅಂಡ್ ಬಿಹೇವಿಯರ್. ಅವರು ಹೇಗೆ ನಿಮ್ ಹತ್ರ ವರ್ತಿಸ್ತಾ ಇದಾರೆ. ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹಣಕಾಸಿನ ವಿಚಾರದ ಬಗ್ಗೆನೇ ಜಾಸ್ತಿ ಮಾತಿರ್ಬೋದು ನಿಮ್ದು ಅವ್ರದ್ದು. ಮೇ ಬಿ ಅವರು ಹಣದ ಬಗ್ಗೆ ಬೇರೆ ಕಡೆ ಗಮನ ಇಟ್ಕೊಂಡು ನಿಮ್ಗಷ್ಟು ಫೋಕಸ್ ಕೊಡದೇ ಇರ್ಬೋದು. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರ್ಬೋದು. ಮೇ ಬಿ ಈ ಒಂದು ವಿಚಾರವಾಗಿ ನಾನು ಹೇಳದ್ನಲ್ಲ, ಅವರು ಅಲ್ಲಿ ಜಾಸ್ತಿ ಎನರ್ಜಿ ಹಾಕ್ತಿರ್ಬೋದು ಹಣಕಾಸಿನ ವಿಚಾರವಾಗಿ. ಅದರಿಂದ ನಿಮ್ಮ ಕಡೆಗೆ ಅಟೆನ್ಷನ್ ಕಮ್ಮಿ ಆಗ್ತಾ ಇದೆ ಅನ್ಸುತ್ತೆ. ಏಸ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಇದೆ. ಲೆಟ್ ಮೀ ಟೆಲ್ ಯು ವೆರಿ ಫ್ರಾಂಕ್ಲಿ, ಈ ವ್ಯಕ್ತಿ ನೀವ್ ಯಾರನ್ನ ಇಷ್ಟಪಡ್ತಿದ್ದೀರಾ ಅವರು ತುಂಬಾ ತೊಳಲಾಡ್ತಿದ್ದಾರೆ ಹಾಗೂ ಪ್ರಾಬ್ಲಮ್ಸ್ಗೆ ಈಡಾಗ್ತಾ ಇದ್ರೆ ಹಣಕಾಸಿನ ವಿಚಾರದಲ್ಲಿ. ಅದರಿಂದ ಅವ್ರಿಗೆ ಪ್ರೀತಿ ಬೇಕಿಲ್ಲ. ಅವ್ರಿಗೆ ನೀಡ್ಸ್ ಏನಂದ್ರೆ ಆ ಹಣ, ಅದೇ ಕೊರತೆ ಆಗಿದೆ ಅವ್ರ ಲೈಫಲ್ಲಿ ಇವಾಗ. ಅಂಡ್ ದೆನ್ 5th ಪೊಸಿಷನ್ ಅಲ್ಲಿ 9 ಆಫ್ ವಾಂಡ್ಸ್ ಬರ್ತಾ ಇದೆ.
9 ಆಫ್ ವಾಂಡ್ಸ್ ಅಗೇನ್ ಅವರ ಸುತ್ತಮುತ್ತ ಇರುವಂತ ಜನ ಕೂಡ ಅಷ್ಟು ಪಾಸಿಟಿವ್ ಆಗಿಲ್ಲ, ಅವ್ರಿಗೆ ಕೆಟ್ಟದ್ ಬಯಸುವಂತ ಜನರಾಗಿದ್ದಾರೆ. ಸೊ ಆಸ್ ಐ ಸೆಡ್, ಅವರ ಎನ್ವೈರನ್ಮೆಂಟ್ ಕೂಡ ನೆಗೆಟಿವ್ ಆಗಿದೆ, ಸುತ್ತಮುತ್ತ ಜನರು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿಲ್ಲ. ಅದರಿಂದ ಅವರು ನಿಮ್ಮ ಹತ್ರ ಕೋಪನ ತೋರಿಸ್ಕೊಳ್ತಾ ಇರಬಹುದು ಅಂತ ಹೇಳ್ತೀನಿ. ಓಕೆ, ಅಂಡ್ ದೆನ್ ಪೇಜ್ ಆಫ್ ಕಪ್. ಸೋ ಮೆನಿ ಪೇಜಸ್ ಅದೇ, ಪೇಜಸ್ ಇರಬಾರ್ದಾಗಿತ್ತು. ಲವ್ ರೀಡಿಂಗ್ ನಲ್ಲಿ ಪೇಜಸ್ ಬರಬಾರ್ದು. ಪೇಜಸ್ ಬಂತು ಅಂದ್ರೆ ಅದ್ರ ಅರ್ಥ ಏನಂದ್ರೆ ಆ ವ್ಯಕ್ತಿ ಇನ್ನ ಬೆಳಿಬೇಕು, ಇಮೋಷನಲಿ ಬೆಳಿಬೇಕಾಗತ್ತೆ, ಮೆಚುರಿಟಿ ತೋರಿಸ್ತಾ ಇಲ್ಲ, ತುಂಬಾ ತುಂಬಾ ತರಲೆ ಆಟಗಳು ಜಾಸ್ತಿ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಓಕೆ, ಸೊ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಫ್ಯೂಚರ್ ಏನಿದೆ ಇಲ್ಲಿ ನೋಡ್ಬೋದು. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೆ ನಿಮ್ ಮನಸ್ಸನ್ನ ನೋಯಿಸ್ತಾರೆ 2-3 ತಿಂಗಳು, ಹಾಗೂ ಬಳಲಾಡ್ತೀರಾ ನೀವು ಈ ಒಂದು ವಿಚಾರದಲ್ಲಿ. ಫ್ಯೂಚರ್ ಹೀಗೆ ಇರುತ್ತೆ. ಅವರು ತುಂಬಾನೇ ಡಿಸಿಷನ್ಸ್ ಕೂಡ ಇಮ್ಮೆಚ್ಯೂರ್ ಆಗಿ ತಗೊಳ್ತಾರೆ. ಐ ಆಮ್ ಸೀಯಿಂಗ್ ಸೋ ಕಿಡಿಶ್ ಬಿಹೇವಿಯರ್ ಇನ್ ದಿಸ್ ರೀಡಿಂಗ್. ಈ ವ್ಯಕ್ತಿ ನಿಜವಾಗ್ಲೂ ವರ್ತ್ ಇಲ್ಲ ನಿಮ್ಗೆ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಅನ್ಕೊಳ್ಳಿ, ಇರೋದನ್ನ ಹೇಳ್ಬೇಕಾಗುತ್ತೆ ನಾನು. ಫ್ಯೂಚರ್ 4 to 6 months ಹೇಗಿರುತ್ತೆ? 8 ಆಫ್ ವಾಂಡ್ಸ್. ಮತ್ತೆ ನೀವು ಅದೇ ಸೈಕಲ್, ಅದೇ ಪ್ರಾಬ್ಲಮ್ ನಲ್ಲಿ ಸುತ್ತಾ ಇರ್ತೀರಾ. ಹೈ ಡ್ರಾಮಾ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಆಸ್ ಐ ಸೆಡ್, ಐ ಡೋಂಟ್ ವಾಂಟ್ ಟು ಲೀವ್ ಯು ಇನ್ ದಿಸ್ ವೇ. ನಾನು ಒಂದು ಕಾರ್ಡ್ ನಿಮ್ಗೋಸ್ಕರ ತೆಗಿತೀನಿ. ಏನ್ ಬರ್ತಾ ಇದೆ? 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮೂವ್ ಆನ್. ನಾನೇನ್ ಹೇಳ್ತೀನಿ ಅಂದ್ರೆ, ಈ ವ್ಯಕ್ತಿ ನಿಮ್ಗೆ ಅರ್ಹರಲ್ಲ. ಓಕೆ, ನೀವು ಈ ಒಂದು ರಿಲೇಶನ್ಶಿಪ್ ನಂಗೆ ಬೇಕು ಅಂದ್ರೆ ಇನ್ನ ಅನುಭವಿಸ್ಬೇಕಾಗತ್ತೆ ಪ್ರಾಬ್ಲಮ್ಸ್ ನ. ಓಕೆ, ಇನ್ನ ಒಂದು ನಿಮಗೋಸ್ಕರ, ಒಂದು ಕ್ಲಾರಿಟಿಗೋಸ್ಕರ ಲೆಟ್ ಮೀ ಸಿ ಮುಂದೆ ಏನಾಗುತ್ತೆ. ಈ ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಾ ಬೇಡವಾ ಅನ್ನೋ ವಿಚಾರ ಬಂದ್ರೆ, ವೀಲ್ ಆಫ್ ಫಾರ್ಚ್ಯೂನ್, ಈ ರಿಲೇಶನ್ಶಿಪ್ ಇಂದ ಆಚೆ ಬಂದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನಿಮ್ಮ ವೀಲ್ ಆಫ್ ಸೈಕಲ್ ಅಂತ ಹೇಳ್ತೀವಲ್ಲ, ಸೈಕಲ್ ಚೇಂಜ್ ಆಗುತ್ತೆ ಪಾಸಿಟಿವ್ ಆಗಿ. ಬಿಕಾಸ್ ತುಂಬಾ ತುಂಬಾ ಅನುಭವಿಸ್ತಿದ್ದೀರಾ ಈ ನೋವಿನಲ್ಲಿ. ಓಕೆ, ಈಗ ನೀವ್ ಇದನ್ ಕೇಳ್ಬೋದು, ಅವ್ರು ನನ್ ಗಂಡ, ಅವ್ರು ನನ್ ಹೆಂಡತಿ, ನಾನೇನ್ ಮಾಡ್ಲಿ ಇವಾಗ, ಹೆಂಗ್ ಬಿಡ್ಲಿ ಅಂತ. ಅದ್ ನಿಮ್ ಡಿಸಿಷನ್, ಇಟ್ಸ್ ಯೋರ್ ಡಿಸಿಷನ್. ಅವ್ರು ಹೀಗೆ ಇರ್ತಾರೆ, ಈ ತರನೇ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಬಿಕಾಸ್ ಈ ವ್ಯಕ್ತಿ ಇದಾರಲ್ಲ, ಅವರು ಮನಸ್ಸಿಂದ ಖುಷಿನ ಅನುಭವಿಸ್ತಿಲ್ಲ. ಅವ್ರಿಗೆ ಏನ್ ಬೇಕೋ ಅದೆಲ್ಲ ಅವ್ರ ಲೈಫ್ ನಲ್ಲಿ ಈಡೇರ್ತಾ ಇಲ್ಲ, ಎಲ್ಲ ಫ್ಲಾಪ್ ಆಗ್ತಾ ಇದೆ ಅವ್ರ ಲೈಫ್ ನಲ್ಲಿ. ಅದರಿಂದ ಅವರ ಲವ್ ಲೈಫ್ ಕೂಡ ತುಂಬಾ ಕೆಟ್ಟದಾಗಿದೆ. ಅವ್ರ ಲವ್ ಲೈಫ್ ಕೆಟ್ಟದಾಗಿರೋದ್ರಿಂದ ನಿಮ್ ಲೈಫ್ ನು ಹಾಳು ಮಾಡ್ತಾ ಇದಾರೆ ಈ ವಿಚಾರದಲ್ಲಿ. ಸೊ ಹೀಗಿದೆ ರೀಡಿಂಗ್. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದ್ರೆ ತಗೋಬಹುದು. ಬಟ್ ಆಸ್ ಐ ಸೆಡ್, ಈ ವ್ಯಕ್ತಿ ಲವ್ಗೆ, ಕಮಿಟ್ಮೆಂಟ್ಗೆ, ಮ್ಯಾರೇಜ್ಗಂತೂ ವರ್ತ್ ಇಲ್ಲ ಪ್ರೆಸೆಂಟ್ ನಲ್ಲಿ. ನೀವ್ ಯೋಚನೆ ಮಾಡಿ ಅವ್ರು ಬೇಕೋ ಬೇಡೋ ಅಂತ. ಥ್ಯಾಂಕ್ ಯು. ಐ ಹೋಪ್ ಯು ಲೈಕ್ ಮೈ ರೀಡಿಂಗ್ಸ್. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ಬೇಕಿದೆ ಅಂದ್ರೆ ಆಸ್ ಐ ಸೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆಯಬಹುದು. ನಮಸ್ಕಾರ, ಟೇಕ್ ಕೇರ್.